ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ತಿಪ್ಪಸಂದ್ರ ಗ್ರಾಮದಲ್ಲಿ ಹೂವಿನ ಕರಗ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ನರೇಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪಸಂದ್ರದಲ್ಲಿ ಶ್ರೀ ಮಾರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಡೀ ಗ್ರಾಮವೇ ನವವಧುವಿನಂತೆ ಕಂಗೊಳಿಸ್ತಾ ಇತ್ತು. ಅದ್ದೂರಿ ಕರಗ ಮೆರವಣಿಗೆ, ಹಳ್ಳಿಕಾರ್ ಹೋರಿಗಳ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡಿದ್ವು. ಇನ್ನು ಭಾನುವಾರ ಸಂಜೆ ಶ್ರೀ ಮರಿಸ್ವಾಮಿ ದೇವಸ್ಥಾನದಲ್ಲಿ ರೈತರ ಹಳ್ಳಿಕಾರ್ ಹೋರಿಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಬಳಿಕ ನಡೆದ ರಾಸುಮಂಜರಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಸ್ಟರ್ ಮಣಿ ಅವರು ಕಾಳಿದೇವಿಯ ರೌದ್ರಾವತಾರ ಹಾಗೂ ಪ್ರಸಿದ್ಧ ಕಾಂತಾರ ಚಿತ್ರದ ಶೈಲಿಯಲ್ಲಿ ವೇಷವನ್ನ ಧರಿಸಿ ಅದ್ಭುತವಾಗಿ ನೃತ್ಯ ಮಾಡಿ ರೋಮಾಂಚನವನ್ನ ಮೂಡಿಸಿದ್ರು. ಇನ್ನು ನರೇಗಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿ.ಎ. ಮುನಿರಾಜು ಅವರ ನಿವಾಸದಲ್ಲಿ ಮಧ್ಯರಾತ್ರಿ ದೇವಿಗೆ ವಿಶೇಷ ಪೂಜೆ ಹಾಗೂ ಮಾಂಗಲ್ಯ ಶಾಸ್ತ್ರ ನೆರವೇರಿಸುವ ಮೂಲಕ ಕರಗಕ್ಕೆ ಚಾಲನೆಯನ್ನ ನೀಡಿದ್ರು. ಇನ್ನು ಪೂಜಾರಿ ಕಾರ್ತಿಕ್ ಅವರು ಹೂವಿನ ಕರಗ ಹೊತ್ತು ಬರುತ್ತಾ ಇದ್ದಂಗೆ ವೀರಕುಮಾರರು ಚಾಟಿಯರ ಸೇವೆಯನ್ನ ಸಲ್ಲಿಸಿ ಬರಮಾಡಿಕೊಂಡ್ರು. ಇನ್ನು ಮುನಿರಾಜ ಅವರ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಜಾತ್ರೆಯಲ್ಲಿ ಭಕ್ತರು ಅಗ್ನಿಕುಂಡ ಪ್ರವೇಶಿಸಿ ಗ್ರಾಮದ ಬೀದಿಗಳಲ್ಲಿ ಸಾಗಿದ ಕರಗವನ್ನ ಕಣ್ತುಂಬಿಕೊಂಡು ಸಾವಿರಾರು ಭಕ್ತರು ಪುನೀತರಾದರು. ಶ್ರೀ ಮರಿಸ್ವಾಮಿ ಮತ್ತು ಈಶ್ವರ ಹಾಗೂ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ನಾವೆಲ್ಲರೂ ಒಟ್ಟುಗೂಡಿಸಿ ಯಲ್ಲಮ್ಮ ದೇವಿ ಹಾಗೂ ಶಿವಪಾರ್ವತಿ ಮತ್ತು ಬಸವೇಶ್ವರದ ಒಂದು ಹಬ್ಬದ ಅಂಗವಾಗಿ 19ನೇ ತಾರೀಕು ನಾವು ಧ್ವಜಾರೋಹಣ ಪ್ರಾರಂಭ ಮಾಡಿ ಆದಮೇಲೆ 22ನೇ ತಾರೀಕು ನಾವು ಏನು ಈ ಒಂದು ಸಂಪ್ರದಾಯ ಪ್ರಕಾರ ವನ್ಯಕುಲ ಕ್ಷತ್ರಿಯ ಕಾರ್ತಿಕ್ ಅವರ ಸಮ್ಮುಖದಲ್ಲಿ ಹಸಿ ಕರಗ ಕಾರ್ಯಕ್ರಮವನ್ನು ನಾವು ಗ್ರಾಮದಲ್ಲಿ ಹಮ್ಮಿಕೊಂಡು ಅದನ್ನು ಸಹ ತುಂಬ ಚೆನ್ನಾಗಿ ಆಚರಿಸಿದ್ವಿ. ಅದೇ ರೀತಿ ಇವತ್ತು 24/5/2026 ಭಾನುವಾರ ಹೂವಿನ ಕರಗ ಅಂತೇಳಿ ಆ ತಾಯಿಯ ಒಂದು ಶಕ್ತಿ ಇರೋದ್ರಿಂದ ಹೂವಿನ ಕರಗವನ್ನು ಮಾಡಿ ಮಾರಮ್ಮನ ದೇವಸ್ಥಾನದಿಂದ ಈಗಾಗಲೇ ಕಾರ್ಯಕ್ರಮವನ್ನು ಆ ಹೂವಿನ ಕರಗವನ್ನು ನೋಡಿ ತುಂಬ ಜನ ಆನಂದ ಪಟ್ಟರು. ಆ ಒಂದು ಕಾರ್ಯಕ್ರಮ ಪರವಾಗಿ ನಾವು ವಾದ್ಯಗೋಷ್ಠಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಒಂದು ಜನಗಳ ಒಂದು ನೆಮ್ಮದಿ, ಒಂದು ಶಾಂತಿ ಸಿಗಲಿ ಅಂತೇಳಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಸಿಕೊಂಡು ಈಗಾಗಲೇ ತಾಯಿ ಗ್ರಾಮದಲ್ಲಿ ಪ್ರವೇಶ ಮಾಡಿದ್ದಾರೆ. ಈಗ ಮನೆ ಹತ್ರನೂ ಹೋಗಿ ಒಂದು ಪೂಜೆ ಮುಗಿಸ್ಕೊಂಡು ಈ ಗ್ರಾಮದಲ್ಲಿ ಎಲ್ಲ ಮನೆ ಹತ್ರ ಹೋಗಿ ಈ ಒಂದು ದೇವರು ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಈ ಜನಗಳಿಗೆ ಒಂದು ಪ್ರಾಣಿಗಳಿಗೆ ಒಂದು ಯಾವುದೇ ರೀತಿಯಾಗಿ ತೊಂದರೆ ಆಗದಿದ್ದಂಗೆ, ಜನಗಳಿಗೂ ತೊಂದರೆ ಆಗದಿದ್ದಂಗೆ ದೇವರು ಕಾಪಾಡಲಿ ಅಂತೇಳಿ ಈ ಒಂದು ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಈ ಊರಿನ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಸುತ್ತಮುತ್ತಲಿನ ಊರವರು, ಜನಗಳು ಮತ್ತೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಂತೋಷವಾಗಿದೆ. ವರ್ಷ ಇದೇ ತರ ಎಲ್ಲರೂ ಸಮ್ಮುಖದಲ್ಲಿ ಈ ಹಬ್ಬನ ಆಚರಣೆ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲರೂ ಕೇಳ್ಕೊಳ್ತೀವಿ. ಮಾಜಿ ಅಧ್ಯಕ್ಷರಾದ ಮುನಿರಾಜ್ ಅಣ್ಣವರು ಗ್ರಾಮದ ಹಬ್ಬದ ಬಗ್ಗೆ ಎಲ್ಲಾ ಮಾಹಿತಿ ನಿಮ್ಗೆ ತಿಳಿಸಿದ್ದಾರೆ. ಸುಮಾರು ನಮ್ಮ ಗ್ರಾಮದಲ್ಲಿ 6 ದಿನಗಳಿಂದ ನಡೀತಾ ಹಬ್ಬ. ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ, ಸಂಸ್ಕೃತಿ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ನಾವು 3 ದಿನ ಯಶಸ್ವಿಯಾಗಿ ನಡೆಸಿದ್ದೀವಿ. ಇನ್ನ ನಾಳೆ ಮತ್ತೆ ನಾಳಿದ್ದು 2 ದಿನ ಹಬ್ಬ ಇದೆ. ಈ ಹಬ್ಬದ ಉದ್ದೇಶ ಏನಂದ್ರೆ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಗ್ರಾಮಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ಉದ್ದೇಶ, ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಅದರ ಉದ್ದೇಶಕ್ಕೆ ಮೂಲ ಕಾರಣ ನಮ್ಮ ಅಧ್ಯಕ್ಷರು, ಅವರ ಒಂದು ಸಹಕಾರ ಮತ್ತೆ ನಮ್ಮ ಊರಿನ ಗ್ರಾಮಸ್ಥರ ಸಹಕಾರ ಮತ್ತೆ ಯುವಕರ ಸಹಕಾರ ಮತ್ತೆ ಹಿರಿಯರ ಸಹಕಾರದಿಂದನೇ ಈ ಹಬ್ಬ ನಡೀತಾ ಇದೆ. ಪ್ರತಿ ವರ್ಷನೂ ನಾವು ಈ ನಮ್ಮ ಗ್ರಾಮದಲ್ಲಿ 10 ಊರು ಮಾತಾಡೋ ಹಂಗೆ ನಮ್ಮೂರಲ್ಲಿ ನಾವು ಈ ಜಾತ್ರೆ ಉತ್ಸವನ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಕಾರಣ ನಮ್ಮ ಅಧ್ಯಕ್ಷರೇ ಕಾರಣ, ಮತ್ತೆ ನಮ್ಮ ಹಿರಿಯರು, ನಮ್ಮ ಯುವಕರು ಮತ್ತೆ ನಮ್ಮ ಗ್ರಾಮಸ್ಥರೆಲ್ಲ ತುಂಬಾ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾಳೆ ಮತ್ತೆ ಇದಿದೆ, ಏನು ಪಲ್ಲಕ್ಕಿ ಇದೆ, ವೀರಗಾಸೆ ಇದೆ, ಅಗ್ನಿಗುಂಡ ಇದೆ, ಆಮೇಲೆ ನಮ್ಮ ದೀಪಗಳು ಅವರ ಭೋಜನ ಕಾರ್ಯಕ್ರಮಗಳು, ಅವರವ್ರ ಈ ತರ ಕಾರ್ಯಕ್ರಮಗಳಿದೆ. ನಮ್ಗೆ ತುಂಬಾ ಅದ್ಭುತವಾಗಿ ಖುಷಿ ಆಗ್ತಿದೆ ಅಷ್ಟೇ. Yogesh Nathur Karma.